ಜೈ ವಾಸವಿ. ಎಲ್ಲರಿಗೂ ನಮಸ್ಕಾರ. ಭಕ್ತಿಪೂರ್ವಕವಾದ ಕನಿಕಾ ಪರಮೇಶ್ವರಿ ಅಮ್ಮನವರಿಗೆ 108 ಸುಮಂಗಲಿಯರಿಂದ 108 ಆರತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕಲಬುರಗಿ ವಿಭಾಗ GTLK ಮನ ಅಮ್ಮಕ್ಕೂ ಮನಸಾರ ವತಿಯಿಂದ ವಾಸವಿ ಅಮ್ಮನವರಿಗೆ ವಿಶೇಷವಾಗಿ 108 ಆರತಿ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ವಿಶ್ವಶಾಂತಿಗಾಗಿ, ನಮ್ಮೆಲ್ಲರ ಒಳತಿಗಾಗಿ, ನಾಡಿನ ಒಳ್ಳೆಯದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲು ಸಲಹೆ ಪ್ರೇರಣೆ ನೀಡಿದವರು ಬೆಂಗಳೂರಿನ ವಾಸವಿ ಸಿಸ್ಟರ್ಸ್. ಜನವರಿ 1 ಹೊಸ ವರ್ಷದ ಆರಂಭದ ದಿನ. ಇವತ್ತು ಈ ಕಾರ್ಯಕ್ರಮವನ್ನು ಮಾಡುತ್ತಾ ಇರುವುದು ಒಂದು ವಿಶೇಷವೇ ಸರಿ. ನಾವು 148 ಸುಮಂಗಲಿಯರು ಸೇರಿ 148 ಆರತಿಗಳನ್ನು ವಾಸವಿ ಅಮ್ಮನವರಿಗೆ ಮಾಡುತ್ತಾ ಇದ್ದೇವೆ. ಇದನ್ನು ಕಲಬುರಗಿಯ ನಾಗರೇಶ್ವರ ದೇವಸ್ಥಾನದಲ್ಲಿ ಜನವರಿ 1 ಬೆಳಗ್ಗೆ 11 ಗಂಟೆಗೆ ಮಾಡುತ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ 148 ಸುಮಂಗಲಿಯರು ಭಾಗವಹಿಸಿ ವಿಭಿನ್ನವಾದ ಆರತಿ ತಟ್ಟೆಗಳನ್ನು, ಸಂಪ್ರದಾಯ ಆರತಿ ತಟ್ಟೆಗಳನ್ನು ಡೆಕೋರೇಷನ್ ಮಾಡಲು ನಾವು ಹೇಳಿದ್ದೇವೆ. ಅದರಂತೆ ನೀವೆಲ್ಲರೂ ತುಂಬ ಆಸಕ್ತಿಯಿಂದ, ಉತ್ಸಾಹದಿಂದ ಮಾಡಿಕೊಂಡು ಬಂದಿದ್ದೀರಿ. ನಿಮಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಅದಲ್ಲದೆ 158 ಸುಮಂಗಲಿಯರು ಸೇರಿ ವೆಂಕಟೇಶ ಸ್ವಾಮಿಗೆ ತುಳಸಿ ಅರ್ಚನೆಯನ್ನು ಕೂಡ ಮಾಡುತ್ತಾ ಇದ್ದೇವೆ. ಮತ್ತು ಅದರ ಜೊತೆಗೆ 108 ಜೊತೆ ಬಳೆಗಳನ್ನು ವಾಸವಿ ಅಮ್ಮನವರಿಗೆ ಸಮರ್ಪಣೆ ಮಾಡುತ್ತಾ ಇದ್ದೇವೆ. ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ, ಗೋವಿಂದ ನಾಮಾವಳಿ, ಹಾಡು, ಭಜನೆ ಮುಂತಾದವುಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಸುಮಂಗಲಿಯರಿಗೆ ಗಿಫ್ಟ್ ಕೂಡ ಇಟ್ಟಿದ್ದೇವೆ. ಎಲ್ಲರೂ ಹೋಗುವಾಗ ಗಿಫ್ಟ್ ಮತ್ತು ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ನಾವು ಪ್ರತಿ ತಿಂಗಳು ಮಾಡುವ ಅಮ್ಮಕ್ಕೂ ಸಾರಿ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ಮಾಡುತ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕೆಂದು ಸಲಹೆ ನೀಡಿದ ವಾಸವಿ ಸಿಸ್ಟರ್ಸ್ ಬೆಂಗಳೂರು ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಯಾವುದೇ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಬೇಕು ಅಂದರೆ ಎಲ್ಲ ಕೋಆರ್ಡಿನೇಟರ್ಗಳ ಸಹಕಾರ ಬೇಕು. ನಮ್ಮ ಎಲ್ಲ ಕೋಆರ್ಡಿನೇಟರ್ಸ್ ತುಂಬ ಸಹಕಾರ ಕೊಟ್ಟಿದ್ದಾರೆ ಮತ್ತು ಎಲ್ಲ ಸಾಮಾನುಗಳನ್ನು ಖರೀದಿಸಲು ಹಣದ ಸಹಾಯ ಕೂಡ ಮಾಡಿದ್ದಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ GTLK ಕಲಬುರಗಿ ಪ್ರೆಸಿಡೆಂಟ್ ಆದ ಶ್ರೀಮತಿ ಗೀತಾ ಗಂಪ ಅವರಿಗೆ, ಸೆಕ್ರೆಟರಿ ಆದ ಶ್ರೀಮತಿ ಸವಿತಾ ಗಾದಾ ಅವರಿಗೆ ಮತ್ತು ಟ್ರೆಷರರ್ ಆದ ಶ್ರೀಮತಿ ಅನಿತಾ ಕಾಮೀನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಸುಮಂಗಲಿಯರಿಗೆ ಗಿಫ್ಟ್ಗಳನ್ನು ಶ್ರೀಮತಿ ರಾಣಿ ಗಂಪ ಕೊಟ್ಟಿದ್ದಾರೆ. ಅವರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಪ್ರಸಾದವನ್ನು ಹಂಚಿದಂತಹ ಶ್ರೀಮತಿ ಕಂಚನ್ ಮಂದಕ್ನಳ್ಳಿ ಅವರಿಗೂ ಕೂಡ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ನಾವೆಲ್ಲರೂ ಸೇರಿ ಈ ಎಲ್ಲ ಕಾರ್ಯಕ್ರಮಗಳನ್ನು, ಇವತ್ತಿನ ಈ ಎಲ್ಲ ಕಾರ್ಯಕ್ರಮಗಳನ್ನು ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡಿ ಶ್ರೀ ಕನಿಕಾ ಪರಮೇಶ್ವರಿಯ ಅಮ್ಮನವರ ಕೃಪೆಗೆ ಪಾತ್ರರಾಗೋಣ ಎಂದು ಹಾರೈಸುತ್ತೇನೆ. ನೀವೆಲ್ಲರೂ ಶಾಂತಿಯಿಂದ ಕುಳಿತು ಎಲ್ಲರ ಒಳತಿಗಾಗಿ ಮಾಡುವ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಮಾಡಿ ಜೈ ವಾಸವಿ.